ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪ್ರತಿಯೊಬ್ಬ ಶಿಕ್ಷಕರು ಮನಸ್ಸು ಮಾಡಿದರೆ ಸಮಾಜವನ್ನು ಬದಲಾಯಿಸುವ ಸಾಮರ್ಥ್ಯ ಇದೆ ಎಂದು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ ಬರಲು ಅವರು ಆಧುನಿಕ ಶಿಕ್ಷಣ ನೀತಿ ಮತ್ತು ಸ್ವಾಮಿ ವಿವೇಕಾನಂದರ ಆದರ್ಶಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ತುಮಕೂರಿನ ಅನನ್ಯ ಶಿಕ್ಷಣ ಸಂಸ್ಥೆಯು ತುಮಕೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನು ಆಹ್ವಾನಿಸಿ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ತುಮಕೂರಿನ ಅನನ್ಯ ಸಮೂಹ ಸಂಸ್ಥೆಯ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಸಭಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುಮಕೂರು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ ಬರಲು ಅವರು ಆಧುನಿಕ ಶಿಕ್ಷಣ ನೀತಿ ಮತ್ತು ಸ್ವಾಮಿ ವಿವೇಕಾನಂದರ ಆದರ್ಶಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಕುಲಪತಿಗಳು, ತುಮಕೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನ ಕರೆಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿ, ಅನನ್ಯ ಮತ್ತು ವಿದ್ಯಾನಿಧಿ ಕಾಲೇಜು ಉತ್ತಮ ಪಾಠ ಪ್ರವಚನ ಮಾಡುವ ಮೂಲಕ ತಮ್ಮ ಕಾಲೇಜುಗಳಿಗೆ ರ್ಯಾಂಕ್ಗಳು ಬರುವಂತೆ ಶ್ರಮಿಸುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಶಿಕ್ಷಕರು ಮನಸ್ಸು ಮಾಡಿದರೆ ಸಮಾಜವನ್ನು ಬದಲಾಯಿಸುವ ಸಾಮರ್ಥ್ಯ ಇದೆ. ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಿ ಬದುಕುವಂತಹ ಶಿಕ್ಷಣ ನೀಡಬೇಕಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರನ್ನು ಬದಲಾಯಿಸುವ ಮಟ್ಟಿಗೆ ಶಿಕ್ಷಕರು ಬೆಳೆಯಬೇಕಾಗಿದೆ ಎಂದು ಕುಲಪತಿಗಳು ತಿಳಿಸಿದರು. ಮುಖ್ಯವಾಗಿ 20 ವರ್ಷ ಬೇಡಿದೆ. ಇದು ಎಕ್ಸ್ಕ್ಲೂಸಿವ್ ಫಾರ್ ಟೀಚರ್ಸ್ ಅನ್ನಿಸ್ತದೆ. ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ತರ ಟೀಚರ್ಸ್ಗೆ ವರ್ಕ್ಶಾಪ್ ಮಾಡೋದು ತುಂಬಾ ಸಂತೋಷ ವಿಚಾರ. ಯಾಕಂದ್ರೆ ಸಮಾಜದಲ್ಲಿ ಯಾವುದನ್ನ ಬದಲಾವಣೆ ಮಾಡಬೇಕಂದ್ರೆ ಮೊದಲಾಗಿ ನಾವು ಟೀಚರ್ಸ್ನ ಬದಲಾವಣೆ ತರಬೇಕು. ನನ್ನ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ನಾವು ಮೋಟಿವೇಶನ್ ಲೆಕ್ಚರ್ಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. 1 ವರ್ಷ ನಂತರ ನಾನು ಕಂಡಿದ್ದೇನೆಂದ್ರೆ, ಮಕ್ಕಳಿಗೆ ಬದಲಾವಣೆ ತರಬೇಕಂದ್ರೆ ನಾವು ಟೀಚರ್ಸ್ ಬದಲಾವಣೆ ತರಬೇಕು. ಯಾರು ಮೊದಲು ಫಸ್ಟ್, ಕೋಳಿ ಫಸ್ಟ್ ಮೊಟ್ಟೆ ಫಸ್ಟ್ ಅಂತ ಗೊತ್ತಾಗುತ್ತೆ, ರಿಸಲ್ಟ್ ಬರೋದಿಲ್ಲ. ಟೀಚರ್ಸ್ ಕ್ಲಾಸಿಂದ ಬಂದ್ಕೊಂಡು ಹೇಳ್ತಾರೆ, ಈ ಮಕ್ಕಳಿಗೆ ಏನು ಗೊತ್ತೇ ಆಗೋದಿಲ್ಲ, ಏನು ಬರೋದಿಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಕ್ಲಾಸಿಂದ ಹೊರಗೆ ಬಂದ್ಮೇಲೆ ಮಕ್ಕಳಿಗೆ ಹೇಳ್ತಾರೆ, ಈ ಟೀಚರ್ಸ್ ಏನು ಬರೋದಿಲ್ಲ ಅಂತ ಹೇಳ್ತಾರೆ. ಯಾರು ಸೆಪರೇಟ್ ಮಾಡಬೇಕು ಅಲ್ವಾ? ಪ್ರತಿ ಸಾರಿ ಬೇರೆಯವರಿಗೆ ಬ್ಲೇಮ್ ಮಾಡೋದ್ರ ಮುಂಚೆ ನನ್ನ ತಪ್ಪು ನಾವು ಅರ್ಥ ಮಾಡಬೇಕು. ಸಮಾಜ ಸುಧಾರಣೆ ಮಾಡಬೇಕಂದ್ರೆ ಎಲ್ಲೋ ಹುಡುಗ ಬೇಕಿಲ್ಲ. ನಾನು ಸುಧಾರಣೆ ಆದರೆ ಸಮಾಜ ಸುಧಾರಣೆ ಆಗ್ತದೆ. ಫಸ್ಟ್ ನಾನು ಬದಲಾವಣೆ ಆಗಬೇಕು. ಇದು ನನ್ನ ಪ್ರಿನ್ಸಿಪಲ್. 3 ವರ್ಷದಿಂದ ಕಳೆದ 3 ವರ್ಷಗಳಿಂದ ಸತತವಾಗಿ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿ ಏನು ಸುಧಾರಣೆ ತರಬೇಕಂತ ನಾನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಬಿಎಸ್ಎಂ ರಾಷ್ಟ್ರ ಸಂಘಟನಾ ಕಾರ್ಯದರ್ಶಿ ಬಿಆರ್ ಶಂಕರಾನಂದಜಿ ಅವರು ಕಾರ್ಯಾಗಾರದ ಸಂಪನ್ಮೂಲಗಳ ವ್ಯಕ್ತಿಯಾಗಿ ಮಾತನಾಡುತ್ತಾ, ಮನುಷ್ಯನಿಗೆ ಸಂವೇದನೆ ಅಗತ್ಯವೆಂದರೆ ಶಿಕ್ಷಕರು ಸದಾ ಶಿಕ್ಷಣದ ಬಗ್ಗೆ ಚಿಂತಿಸುತ್ತಿರಬೇಕು. ಶಿಕ್ಷಣದ ಪ್ರಾಣವೆಂದರೆ ಶಿಕ್ಷಕ ಎಂದು ಹೇಳುತ್ತಾ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಸಮಗ್ರವಾಗಿ ತಿಳಿಸಿದರು. ನನ್ನಲ್ಲಿರುವ ಮತ್ತು ನಿನ್ನಲ್ಲಿರುವ ಜೀವ ಇರುವ ಜೀವ ಇಲ್ಲದೆ ಇರುವ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ಆದ್ಮೇಲೆ ನಾವು ಯಾರು ಬೇರೆ ಅಲ್ಲವೇ ಇಲ್ಲ, ಆಕಾರ ಮಾತ್ರ ಬೇರೆ. ಈ ಯೂನಿವರ್ಸಲ್ ಒನ್ನೆಸ್ ಶಂಕರಾಚಾರ್ಯರಿಂದ ಹಿಡ್ಕೊಂಡು ಎಲ್ಲರೂ ಬಸವಣ್ಣನವರೆಗೆ ಅಂಬೇಡ್ಕರ್ ಅವರೆಗೆ ಇದನ್ನು ನಂಬಿದ್ರು, ಇದರಂತೆ ನಡ್ಕೊಂಡ್ರು. ಇದನ್ನು ನಂಬಿದ ದೇಶ. ಹೀಗಾಗಿ ಇಲ್ಲಿ ಮೂಲದಲ್ಲಿ ಸಂಘರ್ಷ ಇಲ್ಲ. ಆ ಸಂಘರ್ಷ ವಿಕೃತಿಯ ರೂಪದಲ್ಲಿ ಬೆಳೆದಿರೋದು. ಎಲ್ಲಿಯಾದ್ರೂ ಸಂಘರ್ಷ ಆಗ್ತಾ ಇದೆ. ಎರಡನೇದು, thy need is greater. ನನಗಿಂತ ನಿನ್ನ ಅವಶ್ಯಕತೆ ಜಾಸ್ತಿ ಇದೆ. ಟ್ರಾಫಿಕ್ ಜಾಮ್ ಯಾಕಾಗುತ್ತೆ? ಮೀ ಫಸ್ಟ್, ನಾನು ಮೊದಲು ಅಂದಾಗ ಟ್ರಾಫಿಕ್ ಜಾಮ್ ಆಗೋದು. ತಾಯಿ ಫಸ್ಟ್ ಅಂದಾಗ ಟ್ರಾಫಿಕ್ ಜಾಮ್ ಆಗೋದೇ ಇಲ್ಲ. ನಾನು ಮೊದಲು ಅಂದಾಗ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ, ನೀನು ಮೊದಲು ಅಂದಾಗ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಅದಕ್ಕಾಗಿ ತಾಯಿ ನೀಡ್ ಈಸ್ ಗ್ರೇಟರ್. ಮೂರನೇದು, ಎಕ್ಸ್ಪ್ಲಾಯ್ಟೇಷನ್ ಆಫ್ ದಿ ನೇಚರ್ ಅಲ್ಲ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಲ್ಲ. ತಾಯಿ ನೀಡ್ ಈಸ್ ಗ್ರೇಟರ್. ಇದು ಸಂವೇದನೆ.
ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್, ಅಕ್ಷಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆಎಸ್ ಶಿವಕುಮಾರ್, ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ರಮಣ್ ಆರ್ ಹುಲಿನಾಯ್ಕರ್, ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ರಾಧೇಶ್ವರ್ ಅವರುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಎಡಿಟರ್ ವಿಶ್ವನಾಥ್, ಉಪಾಧ್ಯಕ್ಷ ಬಿಆರ್ ಉಮೇಶ್, ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ಎಚ್ ಹರೀಶ್, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಆರ್ ವಿಶ್ವಾಸ್ ಮತ್ತಿತರರು ಇದ್ದರು.